ಎಲ್ರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತೇನು ಸಣ್ಣ ಪುತ್ತಣ್ಣ ಅಂತ ಒಂದು ಫಿಲ್ಮ್ ರಿಲೀಸ್ ಆಗಿದೆ. ಅದು ಒಂದು ಹಾರ್ಟಿಗೆ ಟಚ್ ಆಗೋ ಥರ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಇವತ್ತು ಎಲ್ಲ ಮೌಲ್ಯಗಳು ಕಳ್ಕೊಂಡು ಇವತ್ತು ಸ್ವಾರ್ಥ ಪ್ರಪಂಚದಲ್ಲಿ ಒಂದು ಅಪ್ಪ ಮಗನ ಒಂದು ಪಾತ್ರ ಇಲ್ಲಿ ಎಂದಿರೋದು ಭಾಳ ಒಂದು ಚೆನ್ನಾಗಿ ಪ್ರಮುಖವಾಗಿ ತೋರಿಸಿದ್ದಾರೆ. ಇದರಿಂದ ಏನು ಅರ್ಥ ಮಾಡ್ಕೊಬೇಕು ಜನ ಅಂದರೆ, ಇವತ್ತಿನ ಯುವ ಪೀಳಿಗೆಗಳು ಏನು ಅರ್ಥ ಮಾಡ್ಕೊಬೇಕಂದ್ರೆ, ಇವತ್ತು ಬರೀ ಅವ್ರ ಕೆಲಸ ಅವ್ರು ಇದು ನೋಡ್ಕೋತಾರೆ. ತಂದೆ ತಾಯಿನ ಯಾವ ಥರ ಒಂದು ಪ್ರೀತಿಸಬೇಕು, ಒಂದು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಇದು 100% ಗ್ಯಾರಂಟಿ ಚೆನ್ನಾಗಿ ಮಾಡಿದೆ. ಆಮೇಲೆ ಹೀರೋ ಅಂತೂ ಒಳ್ಳೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಪ್ರಣವ್ ಪ್ರವಾರ ಏನಿದ್ದಾರೆ ಅವರು ಪ್ರಣವ್ ದೇವರಾಜ್ ಅವರು ಒಂದು ಚೆನ್ನಾಗಿ ಪಾತ್ರ ಸರ್. ಅಂಗಣ್ಣವ್ರಿಗೂ ಅವ್ರ ಪಾತ್ರನೂ ಅಷ್ಟೇ, ಪ್ರತಿಯೊಬ್ಬ ಪಾತ್ರನೂ ಚೆನ್ನಾಗಿದೆ. ಇದರಲ್ಲಿ ಒಂದು ಮೆಸೇಜ್ ಏನಿದೆ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಜೈ ಕರ್ನಾಟಕ. ಸಿನಿಮಾ ಸೂಪರ್ ಆಗಿದೆ ಸರ್. ತಂದೆ ತಾಯಿಗಳ ಮಹಾತ್ಮ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ ಸರ್. ಮುಂಚೆ ಶ್ರೀಕಾಂತ್ ಅವರು ತಂದೆ ತಾಯಿ ಮಹಾತ್ಮ ಏನು ಅಂತ ತೋರಿಸ್ಕೊಡ್ತಾರೆ. 100% ಗ್ಯಾರಂಟಿ ಹೋಗುತ್ತೆ ಸರ್. ಆಧಾರ್ನ ಮಿಸ್ ಮಾಡ್ಕೊಂಡವ್ರಿಗೆ ಯಾವ ರೀತಿ ಫೀಲ್ ಇರುತ್ತೆ ಅನ್ನೋದನ್ನ ನೈಜವಾಗಿ ಡೈರೆಕ್ಟ್ ಒಳ್ಳೆ ನೀಟಾಗಿ ತೋರಿಸಿದ್ದಾರೆ. ಡೈಲಾಗ್ ರೈಟರ್ಸ್ ಇಸ್ ವೆರಿ ಅಲ್ಟಿಮೇಟ್. ಡೈಲಾಗ್ಸ್ ಭಾರಿ ಚೆನ್ನಾಗಿದೆ. ಡೈಲಾಗ್ಸ್ ತುಂಬ ಚೆನ್ನಾಗಿದೆ. ಮತ್ತು ಆ್ಯಕ್ಟಿಂಗ್ ಕೂಡ ಸಖತ್ತಾಗಿದೆ. ರಂಗಾಯಣ ರಘುವರಾಗಲಿ ಅಥವಾ ಹೀರೋಯಿನ್ ಆಗಲಿ ಒಳ್ಳೆ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನೈಜವಾಗಿ ಚಿತ್ರ ಇದೆ, ಒಂದು ನೈಜ ಘಟನೆ ನೋಡಿದ ಥರ ನಮ್ಗೆ ಫೀಲ್ ಆಯಿತು. ಥ್ಯಾಂಕ್ ಯು. ಮೇಡಮ್ ಚೆನ್ನಾಗಿದೆ. ತಂದೆ ಮಗಳ ಬಗ್ಗೆ ಒಳ್ಳೆ ಅಭಿಪ್ರಾಯ ತೋರಿಸಿದ್ದಾರೆ. ತಂದೆ ಯಾವ ಥರ ಮಕ್ಕಳನ್ನ ಸಾಕ್ತಾರೆ ಅದನ್ನೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಮಕ್ಕಳನ್ನ ಒಳ್ಳೆ ಮಹಾಲಕ್ಷ್ಮಿ ಥರ ತೋರಿಸಿದ್ದಾರೆ. ಸೂಪರ್, ಒಳ್ಳೆ ಸೆಂಟಿಮೆಂಟ್ ಸೂಪರ್ ಆಗಿದೆ, ಚೆನ್ನಾಗಿದೆ. ನೋಡ್ಬೋದು ಮೇಡಮ್. ಮೂವಿ ತುಂಬ ಚೆನ್ನಾಗಿದೆ. ಏನು ಗೊತ್ತಾ, ಅಪ್ಪ ಅಮ್ಮ ಇರೋರಿಗೆ ಅಪ್ಪ ಅಮ್ಮನ ಬೆಲೆ ಗೊತ್ತಾಗಲ್ಲ. ಇಲ್ದಿರೋರು ಈ ಮೂವಿ ಬಂದು ನೋಡಿ ದುಡ್ಡು ಅಂತ ದುಡ್ಡಿನಿಂದ ಹೋಗ್ಬಿಡ್ತಾರೆ. ಅದೆಲ್ಲ ದುಡ್ಡು ಅಪ್ಪ ಅಮ್ಮನ ಜೊತೆಲಿ ಇಟ್ಕೊಂಡು ನೋಡ್ಕೋತಾರಲ್ಲ, ಅದು ನಾವೆಲ್ಲೇ ಇದ್ರೂ ನಾವು ಇಲ್ಲಿದ್ರು ಅಷ್ಟೇ, ಬೇರೆ ಕಡೆ ಹೋದ್ರೂ ದುಡ್ಡನ್ನ ತುಂಬ ದುಡಿಬೋದು. ಬಟ್ ಅಪ್ಪ ಅಮ್ಮ ಸಿಗ್ತಾರ ಮತ್ತೆ ಇನ್ನೊಂದ್ಸತಿ ನಮಗೆ ಈ ಮೂವಿನ 10 ಸತಿ ನೋಡಿದ್ರು ಮತ್ತೆ ನೋಡಬೇಕು ಅನ್ಸುತ್ತೆ. ಮತ್ತು ನಾನು ಹೇಳೋದು ಒಂದೇನೆ, ಅಪ್ಪ ಅಮ್ಮ ಇಲ್ದಿರೋರಿಗೆ ಇದನ್ನ ಏನು ಅಂತ ಗೊತ್ತಾ, ಅಪ್ಪ ಅಮ್ಮ ಇರೋರು ಮೊದಲು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿದೆ. ಈಗಿನ ಕಾಲದಲ್ಲಿ ಎತ್ತು ಒತ್ತಿ ಸಾಕಿ ಆಸ್ತಿನೆಲ್ಲ ಮಾರಿ ವಿದ್ಯಾವಂತನಾಗಿ ಮಾಡ್ತಾರೆ ಮಕ್ಕಳುಗಳನ್ನು. ಆದರೆ ಆ ಮಕ್ಕಳುಗಳು ಬೇರೆ ದೇಶಗಳಿಗೆ ಹೋಗ್ಬಿಟ್ಟು ತಂದೆ ತಾಯಿನ ತೊಗೊಂಡೋಗಿ ಆಶ್ರಮಕ್ಕೆ ಹಾಕ್ತಾರೆ. ಅಂಥ ಒಂದು ಆ ಥರ ಇರುವಂಥ ಮಕ್ಕಳುಗಳು ಈ ಮೂವಿನ ನೋಡಬೇಕು. ಯಾಕೆಂದರೆ ತಂದೆ ತಾಯಿಗಳು ಮಕ್ಕಳುಗಳನ್ನು ಸಾಕಿ ಎಷ್ಟು ನೋವನ್ನು ಪಟ್ಟಿರ್ತಾರೆ. ಆದರೆ ಮಕ್ಕಳುಗಳಿಗೂ ತಂದೆ ತಾಯಿಗಳು ಬೇಕು ಅನ್ನೋದು ಬೇಕು ಮಕ್ಕಳುಗಳಿಗೆ. ಆದರೆ ಈಗಿನ ಕಾಲದ ಮಕ್ಕಳುಗಳು ಹೊರಗಡೆ ಹೋಗ್ಬಿಡ್ತಾರೆ. ತಂದೆ ತಾಯಿಗಳ ಕಷ್ಟ ಏನು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಜೊತೆಗೆ ಇನ್ನೊಂದು ವಿಷಯ ಏನಂತಂದರೆ, ತಾಯಂದರು ಹೆಣ್ಮಕ್ಳನ್ನ ಎತ್ತಿರುವಂಥ ತಾಯಂದ್ರೆ ಏನು ಮಾಡ್ತಾರೆ, ಹೋದ ಮನೆಯಲ್ಲಿ ನನಗೆ ಮಾವ ಇರಬಾರ್ದು ಅತ್ತೆ ಇರಬಾರ್ದು ಅಂತಾರೆ. ಆದರೆ ಅತ್ತೆ ಮಾವ ಯಾರೇ ಇದ್ರೂ ಅನುಸರಿಸ್ಕೊಂಡು ಹೋದಾಗ ಆ ಮನೆಯೂ ಚೆನ್ನಾಗಿರುತ್ತೆ ಅನ್ನೋದನ್ನು ಒಂದು ಝಲಕ್ಕಾಗಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಹಾಡುಗಳು ಚೆನ್ನಾಗಿದೆ ಮೂವಿಯಲ್ಲಿ. ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಈಗಿನ ಕಾಲದಲ್ಲಿ ಬರೀ ಲವ್ ಫಿಲಿಮ್ಗಳು ಬರ್ತಿರುತ್ತೆ, ಹೊಡೆಯೋದು ರೌಡಿಸಮ್ ಫಿಲಿಮ್ಗಳನ್ನ ನೋಡಿ ಬೇಸತ್ತಿರ್ತೀವಿ. ಆದರೆ ಇವಾಗ ಇಂಥದ್ದು ಒಂದು ಫ್ಯಾಮಿಲಿ ಫಿಲಿಮ್ನ ನಾವು ಇಡೀ ಕುಟುಂಬ ಸಮೇತರಾಗಿ ಸಹ ನೋಡ್ಬೋದು. ಎಲ್ಲರಿಗೂ ಒಂದೊಂದು ಮೆಸೇಜ್ ಇದೆ. ಅಪ್ಪನಿಗೂ ಒಂದು ಮೆಸೇಜ್ ಇದೆ, ಮಕ್ಕಳಿಗೂ ಒಂದು ಮೆಸೇಜ್ ಇದೆ. ಜೊತೆಗೆ ಮನೆಯಲ್ಲಿರುವಂತಹ ತಂದೆ ತಾಯಿಗಳಿಗೂ ಒಂದು ಮೆಸೇಜ್ ಇದೆ. ತುಂಬ ಚೆನ್ನಾಗಿದೆ.